ವಿಧಾನಮಂಡಲ ವಿಶೇಷ ಅಧಿವೇಶನಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಕೊನೆ ದಿನ ಗದ್ದಲ, ಕೋಲಾಹಲ, ಪ್ರತಿಭಟನೆ ಆಗೋದಂತೂ ಫಿಕ್ಸ್. ಸರ್ಕಾರ ಹಾಗೇನೆ ವಿಪಕ್ಷಗಳು ತಮ್ಮದೇ ಅಜೆಂಡಾಗಳನ್ನ ಇಟ್ಟುಕೊಂಡಿವೆ. ಹಾಗಾಗಿ ಭಾರೀ ವಾಕ್ಸಮರ ಆಗೋದಂತೂ ನಿಶ್ಚಿತ. ಜಿ ರಾಮ್ಜಿ ವಿರುದ್ಧ ಸರ್ಕಾರದಿಂದ ಇವತ್ತು ಖಂಡನಾ ನಿರ್ಣಯವನ್ನ ಪಾಸ್ ಮಾಡೋದಕ್ಕೆ, ಅಂಗೀಕರಿಸೋದಕ್ಕೆ ಎಲ್ಲಾ ತಯಾರಿಗಳಾಗಿದೆ. ಸದನದಲ್ಲಿ ಎಲ್ಲಾ ಶಾಸಕರು ಹಾಜರಿರಬೇಕು ಅಂತ ಹೇಳಿ ಸೂಚನೆನೂ ಇದೆ. ಇನ್ನು ಪಾಸ್ ಮಾಡೋದಕ್ಕೆ ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದ್ರೆ ಇದನ್ನ ಹೆಂಗಾದ್ರೂ ಮಾಡಿ ತಡೆ ಹಿಡಿಬೇಕು, ಬ್ರೇಕ್ ಹಾಕಬೇಕು ಇದಕ್ಕೆ ಅಂತ ಹೇಳಿ ವಿಪಕ್ಷಗಳು ಅಬಕಾರಿ ಅಸ್ತ್ರವನ್ನ ಪ್ರಯೋಗ ಮಾಡಿವೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಈ ಆಡಿಯೋ ಸಂಭಾಷಣೆ ಏನಿತ್ತು ಅದು ಸಾಕಷ್ಟು ಮಟ್ಟದಲ್ಲಿ ವೈರಲ್ ಆಗಿತ್ತು. ಈ ಭ್ರಷ್ಟಾಚಾರವನ್ನ ಪ್ರಸ್ತಾಪಿಸಿ ಧರಣಿಯನ್ನ ನಿನ್ನೆ ಮಾಡಿದ್ರು. ಅಹೋರಾತ್ರಿ ಧರಣಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇವತ್ತೂ ಕೂಡ ಅಬಕಾರಿ ಇಲಾಖೆ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷ ಆಗ್ರಹ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ. ಅಂದ್ರೆ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಈ ಮನ್ರೇಗಾ ಹೆಸರು ಬದಲಾವಣೆ, ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತ ಜಿ ರಾಮ್ಜಿ ಕಾಯ್ದೆ ಏನಿದೆ ಅದು ವಿರುದ್ಧವಾಗಿದೆ. ಮತ್ತೆ ಬಡವರಿಗೆ ಇದರಿಂದ ಅನುಕೂಲ ಆಗಲ್ಲ ಅಂತೆಲ್ಲ ಖಂಡನಾ ನಿರ್ಣಯ ಪಾಸ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ. ಬಟ್ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ವಿಪಕ್ಷ ಕೂಡ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನು ಜಿ ರಾಮ್ಜಿ ಯೋಜನೆ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಅಧಿವೇಶನದ ಕೊನೆ ದಿನ ಆಗಿರೋದ್ರಿಂದ ಖಂಡನಾ ನಿರ್ಣಯಕ್ಕೆ ಅನುಮತಿ ಪಡೆಯೋದಕ್ಕೆ ಶಾಸಕರು ಕಡ್ಡಾಯ ಹಾಜರಿಗೆ ಸೂಚಿಸಲಾಗಿದೆ. ಆದರೆ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್ 1,000 ಕೋಟಿಗಿಂತ ಹೆಚ್ಚು ಭ್ರಷ್ಟಾಚಾರವನ್ನು ಪ್ರತಿ ವರ್ಷವೂ ಆಗ್ತಿರುವಂಥದ್ದಿದೆ. ಇದನ್ನು ಸಾಕ್ಷಿ ಸಮೇತವಾಗಿ ಹಲವಾರು ಬಾರಿ ತಿಳಿಸಿ ಇವತ್ತು ಸದನದಲ್ಲಿ ವಿಶೇಷವಾಗಿ ನಮ್ಮ ಪ್ರತಿಪಕ್ಷ ನಾಯಕರು ಹಲವಾರು ನಾಯಕರು ಸಾಕ್ಷಿ ಸಮೇತವಾಗಿ ಸದನದಲ್ಲಿ ಮಂಡಿಸಿದ್ದಾರೆ. ಆದರೂ ಸಹ ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಇದಕ್ಕೆ ಮಣಿಯದೆ ಅಬಕಾರಿ ಸಚಿವರನ್ನ ವಜಾಗೊಳಿಸದೆ ಈ ಬಂಡತನವನ್ನು ಎದ್ದು ತೋರಿಸ್ತಿರುವಂಥದ್ದಿದೆ. ಹಾಗಾಗಿ ಇದಕ್ಕೆ ಅವರ ರಾಜೀನಾಮೆ ಆಗಬೇಕು ಅಥವಾ ಅವ್ರನ್ನ ವಜಾಗೊಳಿಸಬೇಕು ಅಂತ. ಕರಪ್ಷನ್ನು, ಕಲೆಕ್ಷನ್ನು ನಮ್ಮ ಅಡ್ಮಿನಿಸ್ಟ್ರೇಷನ್ನ ಒಂದು ಭಾಗ ಅನ್ನೋದಂತ ಇವರು ಒಪ್ಕೊಂಡಿದ್ದಾರೆ. ಇದೇ ಮಂತ್ರಿಗಳು ಒಂದು TV ವಾಹಿನಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಇದು ನನ್ನ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಲ, ಬೇರೆ ಡಿಪಾರ್ಟ್ಮೆಂಟಲ್ಲಿ ಈ ರೀತಿಯ ಕರಪ್ಷನ್ ಆಗ್ತದೆ ಅನ್ನುವಂಥದ್ದನ್ನು ಓಪನ್ ಆಗಿ ಹೇಳಿದ್ದಾರೆ. ಪಬ್ಲಿಕ್ ಡೊಮೇನಲ್ಲಿ ಅದು ಇದೆ. ಆದರೂ ಸಹ ಇವರು ಒಳಗೆ ಏನೋ ಒಂದು ಸಾಚಾ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ರು. ಇವರ ಡಿಪಾರ್ಟ್ಮೆಂಟಲ್ಲಿ ಈ ರೀತಿಯ ಭ್ರಷ್ಟಾಚಾರ ಆಗ್ತಾ ಇದೆ. ಆದರೂ ಸಹ ಇವರು ಅದ್ರ ಬಗ್ಗೆ ಯಾರು ಕೇರ ಅಂತ ಇಲ್ಲ. ಏನು ತಪ್ಪು ಮಾಡಿದ್ದೀವಿ? ಇವರು ರಾಜೀನಾಮೆ ಕೊಟ್ಟು ಎಂತೆಂಥವು ಘಟನೆಗಳಾದವಲ್ಲ, ಏನು ಪುರಾವೆ ಇದೆನಾ? ಯಾವನು ಮಾತಾಡಿದ ನನ್ನ ಧ್ವನಿ ಇದೆನಾ ಅದರಲ್ಲಿ? ಇಂಥವು ಎಲ್ಲ ರಾಜಕೀಯ ಪ್ರೇರಿತವಾಗಿ ತೇಜೋವಧಿ ಮಾಡಲಿಕ್ಕೆ, ಇವರು ರಾಜಕಾರಣ ಮಾಡಲಿಕ್ಕೆ ಯಾರ್ದೋ ಒಬ್ರು ತೇಜೋವಧಿ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ತಾರೆ. ಇದು ತಪ್ಪು. ಧರಣಿಯರ ಮಾಡಲಿ ಏನಾರ ಮಾಡಲಿ ನನ್ನ ತಪ್ಪು ಇಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕ್ಷೇತ್ರ ಏನ್ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ಹೇಳಿ ಕಾನೂನುಬದ್ಧವಾಗಿ ಕೇಳಿದ್ದೀವಿ. ಆದ್ರೆ ನಿನ್ನೆಯಿಂದ ಸ್ಟ್ರೈಕ್ ಮಾಡಿದ್ದೀವಿ. ಆದ್ರೆ ನಿಮ್ಮ ವರ್ತನೆ ಏನೈತಲ್ಲ, ಇದು ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಜನ ನಿಮ್ಮನ್ನು ನೋಡಕ್ಕಿರ್ತಾರೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಹಿಂದೆಲ್ಲ ಮಾಡಿದ್ದೀವಿ, ಹಿಂದೆಲ್ಲ ನನ್ನ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಸ್ಪೀಕರ್ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಮತ್ತೆ ಇದು ಆಗಿ, ಅದು ಬೇಡ, ನೀವು ಮಾಡೋದು ಬೇಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಆದರೆ ಅದನ್ನು ಸೂಕ್ತವಾಗಿ ಮಾಡಿ ನ್ಯಾಯವಾಗಿ ಮಾಡೋದು ಸರಿಯಲ್ಲ. ಆದರೆ ಒಂದು ಸರಿಯಾದದ್ದಲ್ಲ. ನೀವು ಸರಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿದ್ದೀರಿ, ಸದನದಲ್ಲಿ ಈಗಲೂ ಕೂಡ ಜಿ ರಾಮ್ಜಿ ಗದ್ದಲ ಮುಂದುವರೆದಿದೆ. ಇದರ ಜೊತೆಯಲ್ಲಿ ಈ ರಾಜೀನಾಮೆ ಕೋಲಾಹಲನೂ ಕೂಡ ಇವತ್ತು ಆಗೋದಂತೂ ಫಿಕ್ಸ್. ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ವೆಲ್ಕಮ್. ನಮಸ್ತೆ ಶರ್ಮಿತಾ ಶೆಟ್ಟಿ. ವಿಶೇಷ ಅಧಿವೇಶನ ಕರೆದಿರೋದೇ ಜಿ ರಾಮ್ಜಿ ವಿರುದ್ಧ ನಿರ್ಣಯ
ಖಂಡನಾ ನಿರ್ಣಯವನ್ನ ಪಾಸ್ ಮಾಡಬೇಕು ಅಂತೇಳಿ ಕೇಂದ್ರಕ್ಕೂ ಮನವಿ ಮಾಡಬೇಕು. ಅಲ್ಲಿ ಬಗ್ಲಿಲ್ಲ ಅಂತಂದ್ರೆ ರಾಷ್ಟ್ರಪತಿಗಳಿಗೂ ಕೂಡ ಮುಂದೆ ಮನವಿ ಮಾಡೋದಕ್ಕೆ ಕಾಂಗ್ರೆಸ್ ಒಂದು ನಿರ್ಧಾರಕ್ಕೆ ಬಂದಿದೆ. ಬಟ್ ಈ ಹಂತದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಿರೋದು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜೀವನೋಪಾಯಕ್ಕೆ ಇದು ಹಕ್ಕನ್ನ ಕಸ್ಕೊಂಡಂಗಾಗುತ್ತೆ, ಅದ್ರ ಜೊತೆಯಲ್ಲಿ ಈಗ ಕಾರ್ಮಿಕರನ್ನ ಆಧುನಿಕ ಗುಲಾಮಗಿರಿಗೆ ದೂಡ್ಬಿಡುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕಾಯ್ದೆ ಅಂತ ಒಂದು ವಿಷಯ ಬಂದಾಗ ನಿಜಕ್ಕೂ ಇದು ಸಾಧ್ಯ ಇದೆಯಾ? ಹೆಸರು ಬದಲಾವಣೆಯಿಂದ, ಈ ಕಾಯ್ದೆ ಬದಲಾವಣೆಯಿಂದ, ಯೋಜನೆ ಬದಲಾವಣೆಯಿಂದ ಗ್ರಾಮೀಣ ಭಾಗಕ್ಕೆ ಆಗುವಂತ ಎಫೆಕ್ಟ್? ನಿಮಗೆ ಈ ಹಿಂದೆ APMC ಕಾಯ್ದೆಗೆ ಸಂಬಂಧಪಟ್ಟೆ ದೇಶಾದ್ಯಂತ ದೊಡ್ಡ ಧ್ವನಿ ಎತ್ತಿದ್ದು, ರೈತರು ವರ್ಷಾನುಗಟ್ಟಲೆ ಪ್ರೊಟೆಸ್ಟ್ ಮಾಡಿದ್ರು. ಕೊನೆಗೆ ರಾಷ್ಟ್ರಪತಿಗಳಿಂದ ಅಂಗೀಕಾರ ಆದಂಥ ಕೃಷಿ ಬಿಲ್ಲನ್ನು, ಅಗ್ರಿಕಲ್ಚರ್ ಬಿಲ್ಲನ್ನು ಮತ್ತೆ ಕೇಂದ್ರ ಸರ್ಕಾರ ಒತ್ತಡದ ಕಾರಣಕ್ಕೆ ವಾಪಸ್ಸನ್ನು ತೆಗೆದುಕೊಳ್ತು. ಇಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಮಹಾತ್ಮ ಗಾಂಧಿ ಹೆಸರನ್ನು ಮೊದಲನೇದಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು. ಅದರಲ್ಲೇ VBG ರಾಮ್ಜಿ ಇದ್ರೆ ಅದರನ್ನೇ ಬದಲಾವಣೆ ಆ ಹೆಸರು ಇರ್ಬೋದಿತ್ತು ಅನ್ನೋದು ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಒಂದು ಕಡೆ ದೇಶದಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡೋದ್ರಿಂದ RSS ತಂತ್ರ ಇರ್ತಕ್ಕಂಥದ್ದು ಅನ್ನೋದು ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು. ಇನ್ನು ಯೋಜನೆಯಲ್ಲಿ ಹಲವಾರು ಸುಧಾರಣೆಗಳ ಹೆಸರಿನಲ್ಲಿ ಬದಲಾವಣೆಗಳು ತಂದಿರ್ತಕ್ಕಂಥದ್ದು. ಆ ಮುಖಾಂತರ ಅದು ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಮತ್ತು ಗ್ರಾಮ ಪಂಚಾಯತಿ ಕೆಲಸವನ್ನು ಆಯಾ ಗ್ರಾಮ ಪಂಚಾಯತಿ ಕೂತ್ಕೊಂಡು ಅಲ್ಲಿ ಏನು ಕೆಲಸ ಆಗಬೇಕು ನಿರ್ಧಾರವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಇಟ್ಕೊಂಡೆಲ್ಲೋ ದೆಹಲಿಯಲ್ಲಿ ಇಂಥದೇ ಕೆಲಸ ಆಗಬೇಕು, ಸ್ಥಳೀಯ ಮಟ್ಟದಲ್ಲಿ ಹೇಗೆ ಸಾಧ್ಯ? ಸ್ಥಳೀಯ ಮಟ್ಟದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಕ್ಕಂಥ ಮತ್ತು ಕೆಲಸದ ದಿನಗಳು ಇವೆಲ್ಲವೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಚರ್ಚೆ ನಡುವೆ ರಾಜ್ಯ ಸರ್ಕಾರ ಒಂದು ರಾಜಕೀಯ ಪಕ್ಷ, ಸರ್ಕಾರ ಅಂದರೆ ಅದು ಒಂದು ಕೂಡ ರಾಜಕೀಯ ಪಕ್ಷ ಮತ್ತು ದೇಶಾದ್ಯಂತ ಈ ಬಗ್ಗೆ ದೊಡ್ಡ ಗದ್ದಲ ಆಗ್ತಿರ್ತಕ್ಕಂಥದ್ದು. ಅದು ಕಾಂಗ್ರೆಸ್ನ ಅಜೆಂಡಾ ಕೂಡ ಆಗಿರ್ತಕ್ಕಂಥ. ಹಾಗಾಗಿ ವಿಶೇಷ ಅಧಿವೇಶನ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ನಿನ್ನೆ ನಿರ್ಣಯವನ್ನು ಓದ್ತಾ ಇದ್ರು. ನಿರ್ಣಯ ಓದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅದು ಕೂಡ ವಿಪಕ್ಷವಾಗಿ ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. BJP ಆರೋಪ ಮಾಡಿರುವಂತೆ 6,000 ಕೋಟಿ ಭ್ರಷ್ಟಾಚಾರ ಆಗಿರುವಂಥದ್ದು ಎಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥ RB ತಿಮ್ಮಪ್ಪ ಅವರನ್ನು ಕೈ ಬಿಡಬೇಕು ಅಂತ ಹೇಳಿದರು. ಈ ಹಿಂದೆ ಕೂಡ ಅತಿ ದೊಡ್ಡ ಭ್ರಷ್ಟಾಚಾರದ ಆರೋಪ ಬಂತು. ಗುಜರಾತ್ನ ಕಾರ್ಯಕ್ರಮದಲ್ಲಿ CWC ಮೀಟಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಅಬಕಾರಿ ಸಚಿವರು ಸೇರಿದಂತೆ ಒಂದು 3 ರಿಂದ 4 ಸಚಿವರನ್ನು ಕೈ ಬಿಡಿ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದ್ರು. ಮುಖ್ಯಮಂತ್ರಿಗಳು ಕೈ ಬಿಟ್ಟರೆ ನಾವು ಅಲ್ಲಿ ಕಂಟೆಂಪ್ಟ್ ಆದಂಗೆ ಆಗುತ್ತೆ, ನಾವು ಕೂಡ ಅಕ್ಯೂಸ್ಡ್ ಅನ್ನೋ ರೀತಿಯಲ್ಲಿ ತಪ್ಪನ್ನು ಒಪ್ಕೊಂಡ ಅನ್ನೋ ರೀತಿ ಅದನ್ನು ಮುಂದೂಡ್ತಾ ಬಂದರು. ಇದು ಒಂದು ಭಾಗ. ನಿಮಗೆ ಗೊತ್ತಿರಲಿ, ಯಾರೇ ಅಬಕಾರಿ ಸಚಿವರಾಗಿರಲಿ ಅದು ಜೇನಿಗೆ ಕೈ ಹಾಕ್ತಂಥವ್ರು ಕೈ ನೆಕ್ಕದಲ್ಲೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಗೊತ್ತಿರಲಿ, ಹಿಂದೆ ಗೋಪಾಲಯ್ಯನವರು ಅಬಕಾರಿ ಸಚಿವರಾಗಿದ್ದರು. ಅವ್ರ ಮೇಲೆ ಇವತ್ತು ಗಂಭೀರ ಆರೋಪ ಇದೆ. ಗೋಪಾಲಯ್ಯನವರು ಸುಮಾರು 70-80 ಬಾರ್ ಲೈಸೆನ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಅಬಕಾರಿ ಸಚಿವರಿದ್ದಾಗ. ಗಂಭೀರ ಆರೋಪಗಳಿರ್ತಕ್ಕಂಥ ಮತ್ತು ಅವ್ರ ಮೇಲೆ ಕೂಡ ಭ್ರಷ್ಟಾಚಾರದ ಅನೇಕ ಆಡಿಯೋಗಳು ಬಂದು, ದಾಖಲೆಗಳು ಕೂಡ ಬಂದು. ಅವತ್ತು ಗೋಪಾಲಯ್ಯನವರು ಅಬಕಾರಿ ಸಚಿವರಾಗಿದ್ದರು. ಭಾರತೀಯ ಜನತಾ ಪಕ್ಷವನ್ನು ರಾಜೀನಾಮೆಯನ್ನು ಪಡೆದುಕೊಂಡಿಲ್ಲ. ಇನ್ನು ಅಬಕಾರಿ ಇನ್ನೊಬ್ಬ ಸಚಿವರಾಗಿದ್ದಂಥ ನಾಗೇಶ್ ಅವರು ಇದ್ದು BJP ಸರ್ಕಾರದಲ್ಲಿ. ನಾಗೇಶ್ವರ ಮೇಲೆ ಕೂಡ ಗಂಭೀರ ಆರೋಪಗಳು ಬಂದು ಅವತ್ತೇನು ಕೂಡ ಅವ್ರನ್ನ ಬೇರೆ ಕಾರಣದ ಹೆಸರಲ್ಲಿ ರಾಜೀನಾಮೆಯನ್ನು ಪಡೆದರು. CC ಪಾಟೀಲ್ ಅವ್ರಿಗೂ ಕೂಡ ಆರೋಪ ಬಂತು. ಮತ್ತು ಇದೇ ಸತೀಶ್ ಜಾರಕಿಹೊಳಿ ಕೂಡ ಅಬಕಾರಿ ಸಚಿವರಾಗಿದ್ದರು. ಅವರು ಅಬಕಾರಿ ಸಚಿವರಾದ ಸಂದರ್ಭದಲ್ಲಿ ಅವರ ಸಹೋದರಿಯ ಪತಿ ಮಂಜುನಾಥ್ರವರೇ ಅಬಕಾರಿ ಇಡೀ ಇಲಾಖೆಯನ್ನು ಆಪರೇಟ್ ಮಾಡ್ತಿದ್ರು ಮತ್ತು ಮಂಜುನಾಥ್ರವರು ಇವತ್ತು ಕೂಡ ಅಬಕಾರಿ ಇಲಾಖೆಯನ್ನು ಆಪರೇಟ್ ಮಾಡ್ತಾ ಅದು ವರ್ಗಾವಣೆಯಿಂದ ಹಿಡಿದು ಫಿಕ್ಸಿಂಗ್ ಅಂತ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ನಿಮಗೆ ಅಬಕಾರಿ ಸಚಿವರು ಯಾರೆಲ್ಲ ಆಗಿದ್ದಾರೆ ಎಲ್ಲರ ಮೇಲೂ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು ಮತ್ತು ತಿಮ್ಮಾಪುರ ಮೇಲೆ ಕೂಡ ಆರೋಪ ಇರ್ತಕ್ಕಂಥದ್ದು. ಈ ಆರೋಪದ ನಡುವೆ ತಿಮ್ಮಾಪುರವರ ಪುತ್ರ ಇಡೀ ಇಲಾಖೆಯಲ್ಲಿ ಕೈ ಹಾಕಿರ್ತಕ್ಕಂಥದ್ದು, ಡೀಲ್ ಮಾಡ್ತಿರ್ತಕ್ಕಂಥ ಮತ್ತು ಓಪನ್ ಸೀಕ್ರೆಟ್ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿರೋದು ನಿಜ, ಇವರು ದುಡ್ಡು ತಗೊಂಡಿರೋದು ನಿಜ. ಆದರೆ ದಾಖಲೆ ಇಲ್ಲ. ಈಗ ತಿಮ್ಮಾಪುರ ಕೊಟ್ಟಿದ್ದ ಆಡಿಯೋ ಯಾರು ಬೇಕಾದ ಅಧಿಕಾರಿಗಳು ಹೇಳ್ಬೋದು, ಅದಕ್ಕೆ ಸಾಕ್ಷಿ ಬೇಕಲ್ಲ. ಈಗ ಸದ್ಯಕ್ಕೆ ಸಾಕ್ಷಿ ಇಲ್ಲ. ಈಗ ಗೋಪಾಲಯ್ಯ ಅವ್ರ ಮೇಲೆ ಕೂಡ ಆರೋಪ ಬಂತು, ಅದಕ್ಕೆ ಸಾಕ್ಷಿಗಳಿರಲಿಲ್ಲ. ಹಿಂದೆ ತಿಮ್ಮಾಪುರ ಇವರು CC ಪಾಟೀಲ್ ಮೇಲೆ ಆರೋಪ ಬಂತು, ಸಾಕ್ಷಿ ಇರಲಿಲ್ಲ. ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಕೂಡ ಆರೋಪ ಬಂತು. ಅವರ ಬಾಮ ಇದ್ದಾನೆ ಮಂಜುನಾಥ್ ಅನ್ನೋರು ಇಡೀ ಇಲಾಖೆಯನ್ನು ಕಂಟ್ರೋಲ್ ಮಾಡ್ತಾರೆ, ಎಲ್ಲ ವರ್ಗಾವಣೆಗಳಿಂದ ಹಿಡಿದು ಎಲ್ಲ ಡೀಲ್ಗಳು ಅವರೇ ಮಾಡ್ತಾರೆ ಅಂತೇಳಿ ಅದಕ್ಕೆ ಯಾರು ಕೂಡ ಸಾಕ್ಷಿಗಳಿಲ್ಲ. ಆರೋಪಗಳು ಸತ್ಯ, ಕೆಲವುಗಳು ಸಾಕ್ಷಿಗಳಿರಲ್ಲ, ಸತ್ಯಗಳು ಇರ್ತವೆ. ಈಗ ಕೊಲೆ ಆಗಿರುತ್ತೆ, ಆದರೆ ಕೋರ್ಟಲ್ಲಿ ಕೇಸ್ ಬಿದ್ದೋಗುತ್ತೆ, ಅಲ್ಲಿ ಕೊಲೆ ಆಗಿದ್ದಕ್ಕೆ ಸಾಕ್ಷಿ ಸರಿಯಾದ ಸಂದರ್ಭದ ಸಾಕ್ಷಿಗಳಿರಲ್ಲ. ಈ ಅಬಕಾರಿ ಇಲಾಖೆ ಅನ್ನೋದು ಇದೇ ರೀತಿ ಇರ್ತಕ್ಕಂಥ. ಯಾವುದೇ ಸರ್ಕಾರ ಕೂಡ ಅಬಕಾರಿ ಇಲಾಖೆಯನ್ನು ಸರ್ಕಾರ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಜನರು ಡ್ರಿಂಕ್ಸ್ ಕುಡಿಲಿಲ್ಲ, ಅದಕ್ಕೆ ನೋಡಿ ಈ ಮದ್ಯ ಕುಡಿಯೋರು ಅವ್ರದೇ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ. ನಮಗೂ ಕೂಡ ನಾವು ಟೈಟ್ ಆದಾಗ ಮನೆಗೆ ಬಿಟ್ಟು ಬನ್ನಿ, ನಮಗೂ ಕೂಡ ಜೀವ ವಿಮೆಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ನಿಮಗೆ ಈ ರಾಜ್ಯದಲ್ಲಿ ಏನಾದರೂ ಅಬಕಾರಿ ಇಲಾಖೆಯನ್ನು ಮುಚ್ಚೋಗ್ಬಿಟ್ರೆ ರಾಜ್ಯ ಸರ್ಕಾರ ನಿಮಗೆ ಶೆಲ್ಟರ್ನ ಎಳಿಬೇಕಾಗುತ್ತೆ. ಅಂದರೆ ರಾಜ್ಯ ಸರ್ಕಾರ ಬಂದಾಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ GST, ಕೇಂದ್ರ GST ಕೇಳ್ತಾರೆ. ನಮಗೆ 1 ರೂಪಾಯಿಗೆ 13 ರೂಪಾಯಿ ಕೊಡ್ತಾರೆ ಅನ್ನೋದು ಗಂಭೀರ ಆರೋಪ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಬಕಾರಿ ಇಲಾಖೆಯಿಂದಲೇ ಇಡೀ ರಾಜ್ಯದ ಇಡೀ ಆರ್ಥಿಕ ವ್ಯವಸ್ಥೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ವರ್ಷ ಅಬಕಾರಿದನ್ನು ನಿಮಗೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವರ್ಷ 30,000 ನಿಮಗೆಲ್ಲ ಆದಾಯ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಇಯರ್ 40,000 ಕೊಡ್ತಾರೆ, 45,000 ಕೊಡ್ತಾರೆ. ಇವ್ರು ಹೇಳಿದಂತೆ 6,000 ಕೋಟಿ ಕಿಕ್
ಬ್ಯಾಕ್ ಅಂತ ಹೇಳಿದ್ದಾರೆ. 6,000 ಕೋಟಿ ಎಲ್ಲ ನಡೆದಿರೋದು ನಿಜ, ಆದರೆ ಸಾಕ್ಷಿ ಇಲ್ಲ. ತಿಮ್ಮಾಪುರ ಅವ್ರ ಮಗ ಲೂಟಿ ಮಾಡಿದ್ದಾರೆ, ಇಡೀ ಇಲಾಖೆಯನ್ನು ಲೂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳಿದಾರಲ್ಲ, ಅಧಿಕಾರಿಗಳು ಕೂಡ ಅವರೇನು ಸುಮ್ಮನೆ ಅಲ್ಲ. ಒಬ್ಬ ಅಬಕಾರಿ ಉಪ ಅಧೀಕ್ಷಕಂದು ಒಂದು ಟ್ರಾನ್ಸ್ಫರ್ಗೆ 2.5 ಕೋಟಿ 3 ಕೋಟಿ ಆ ಪ್ಲೇಸ್ ಮೇಲೆ ನಿಗದಿಯಾಗಿರ್ತಕ್ಕಂಥದ್ದು. ಇನ್ನು BJP ಅವ್ರದ್ದು ಅವಧಿಯಲ್ಲಿ ಕೂಡ 1349 ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಅವಧಿಯಲ್ಲಿ 1918 ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ CL7 CL9 ಅದು ಕೂಡ ದೊಡ್ಡ ದಂಧೆ. ನಿಮಗೆ ಸರಿ ಅಬಕಾರಿ ಇಲಾಖೆ ಲೈಸೆನ್ಸ್ಗಳು, ಒಂದು ಲೈಸೆನ್ಸ್ ತಗೊಳ್ಳೋಕ್ಕೆ ಇವತ್ತು CL7 ತಗೊಳ್ಳೋಕ್ಕೆ ಸುಮಾರು 60 ಲಕ್ಷದಿಂದ 1 ಕೋಟಿ ಬೇಕು. ಮುಲಾಜಿಲ್ದಂಗೆ ಆಫೀಸರ್ಸ್ ಓಪನ್ ಆಗಿ ಡೀಲ್ ಮಾಡ್ತಾರೆ, ಓಪನ್ ಆಗಿ ಕೇಳ್ತಾರೆ. ಅದು ಯಾವುದೇ ಸರ್ಕಾರ ಇದ್ರೂ ಕೂಡ. ಈ ಹಿಂದಿನ ಸರ್ಕಾರ ಇದ್ದಾಗ ಒಂದು ಲೈಸೆನ್ಸಿಗೆ 40 ರಿಂದ 50 ಲಕ್ಷ ಆಗಿತ್ತು. ಈಗ ಅದು ಜಾಸ್ತಿ ಆಗಿ 1 ಕೋಟಿಗೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಈ ಅಬಕಾರಿ ಇಲಾಖೆ ಅಂದರೆ ಭ್ರಷ್ಟಾಚಾರದ ಕೂಪಾಗಿರ್ತಕ್ಕಂಥದ್ದು. ಅದು ಎಲ್ಲ ಸರ್ಕಾರಗಳು ಗೊತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತು, ಎಲ್ಲ ಅಧಿಕಾರಿಗಳು ಗೊತ್ತು. ಇಡೀ ಅಬಕಾರಿ ಇಲಾಖೆ ಅಧಿಕಾರಿಗಳು ವಸೂಲಿ ಯಾವ ಮಟ್ಟಕ್ಕೆ ಮಾಡ್ತಾರೆ ಲೈಸೆನ್ಸಲ್ಲಿ ಗೀಟಾಕಿ ವಸೂಲಿ ಮಾಡಿ. ಸರಿ, ಒಂದು ಲೈಸೆನ್ಸಿಗೆ 1 ಕೋಟಿ ಆಗುತ್ತೆ ಅಂತ ಹೇಳಿದಾಗ ಸರ್ಕಾರಕ್ಕೆ ಎಷ್ಟು ಆದಾಯ ಇರಬೇಕು? ನಿಮಗೆ ಜನಸಾಮಾನ್ಯರು ಯಾರು ಲೈಸೆನ್ಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೆದಿರೋದು ನಿಜ. ಅವರ ತಿಮ್ಮಾಪುರ ಅವ್ರ ಪುತ್ರ ಲೂಟಿ ಮಾಡಿದ್ದಾರೆ. ಲೂಟಿ ಅಂತ ಹೇಳಿದ್ರೆ ಇಡೀ ಇಲಾಖೆಯನ್ನು ತಿಂದು ತೆಗಿದ್ದಾರೆ. ಮತ್ತು ಅದ್ರ ಜೊತೆಗೆ ಬೇರೆ ಬೇರೆಯವರು ಇದ್ದಾರೆ, ಸುತ್ತಮುತ್ತ ಇದ್ದಾರೆ. ನಿಮಗೆ ಇವತ್ತು ಕೆಲವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಬಾಮೈದ ಮಂಜುನಾಥ್ ಅವರು ಕೂಡ ಇವತ್ತು ಕೂಡ ಅಬಕಾರಿ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹಸ್ತಕ್ಷೇಪ ಮಾಡಿರೋದು ನಿಜ. ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಇಡೀ ಡಿಪಾರ್ಟ್ಮೆಂಟನ್ನು ಅವ್ರು ಕಂಟ್ರೋಲ್ ಮಾಡಿದ್ರು ಅಂತೇಳಿ ಅವತ್ತು BJP ಕೂಡ ಆರೋಪವನ್ನು ಮಾಡ್ತು. ಆದರೆ ಈಗ ಮರ್ಡರ್ ಆಗಿದೆ, ಸಾಕ್ಷಿ ಇಲ್ಲ, ಕೇಸ್ ಬಿದ್ದೋಗಿದೆ. ಅವರು ಅಧಿಕಾರಿಗಳು ಹೇಳೋದು ನಿಜ, ಆದರೆ ಅದಕ್ಕೆ ಸಾಕ್ಷಿ ಇಲ್ಲ, ಕೊಟ್ಟಿದ್ದು ತಗೊಂಡಿದ್ದಕ್ಕೆ ಸಾಕ್ಷಿ ಇಲ್ಲ. ಅಲ್ಟಿಮೇಟ್ ಇದೆ, ಬಟ್ ಅದರಲ್ಲಿ ನನ್ನ ಹೆಸರು ದುರ್ಬಳಕೆ ಮಾಡ್ಕೊಂಡು ಎಸ್ ಈ ಹಿಂದೆ. ಆಮೇಲೆ ನಾನು ತಿಮ್ಮಾಪುರ ಒಬ್ಬರೇ ಮಹಾಭ್ರಷ್ಟ ಅಂತ, ಅವರ ಮಗ ಭ್ರಷ್ಟ ಅಂತ ಹೇಳಿ ಈ ಹಿಂದಿನ ಎಲ್ಲ ಅಬಕಾರಿ ಸಚಿವರುಗಳ ಲೂಟಿಯನ್ನು ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಇವತ್ತು ಗಂಭೀರ ಆರೋಪ ಇರ್ತಕ್ಕಂಥ ಗೋಪಾಲಯ್ಯ ಅಂತವ್ರು ಇವತ್ತು ಅವರ ಹೆಸರಲ್ಲಿ ಬೇನಾಮಿ 60 ರಿಂದ 79 ಬಾರ್ ಲೈಸೆನ್ಸ್ ಮಾಡ್ಕೊಂಡಿದ್ರು. ಗಂಭೀರ ಆರೋಪಗಳು ಇರ್ತಕ್ಕಂಥ, ಸಾಕ್ಷಿ ಇಲ್ಲ. ಅವ್ರು ಬೇರೆ ಹೆಸರಲ್ಲಿ ಮಾಡಿರ್ತಾರೆ ಅಥವಾ ಮಾಡಿರ್ಬೋದು, ಮಾಡ್ದಲೇ ಇದ್ರೂ ಇರ್ಬೋದು. ಈ ಹಿಂದೆ ಎಲ್ಲ ಅಬಕಾರಿ ಸಚಿವರು ಇರ್ಬೋದು, ಸತ್ಯ ಹರಿಶ್ಚಂದ್ರ ಅಂತ ಮಾತನಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಅಬಕಾರಿ ಇಲಾಖೆ ಯಾರಿದ್ದಾರೆ ಎಲ್ಲರೂ ಕೂಡ ಜೇನಿ ಕೈ ಹಾಕ್ತಾರೆ ರೀ, ಕೈ ನಗ್ತಲೇ ಇರ್ತಾರೆ ರೀ, ಕೈ ತೊಳ್ಕೊಂಡು ಬರ್ತಾರ. ಆ ರೀತಿ ಆಗಿರ್ತಕ್ಕಂಥದ್ದು. ಅಬಕಾರಿ ಸಚಿವರಾದಂಥ ಖಾತೆ ಅಬಕಾರಿ ಅಯ್ಯೋ ಅಂತ ಹೇಳಿದ್ರು, ಆದರೆ ಅದರಲ್ಲಿರ್ತಕ್ಕಂಥ ದುಡ್ಡು ಯಾವುದರಲ್ಲ. ಇಲ್ಲಿ ತಿಮ್ಮಾಪುರ ಅವ್ರ ಮಕ್ಕಳು ಎಲ್ಲರೂ ಲೂಟಿ ಮಾಡಿದ್ದಾರೆ. ಇಡೀ ಆಫೀಸರ್ಸ್ ಟಾಪ್ ಆಫೀಸಲ್ಲಿ ಲೂಟಿ ಕೊಟ್ಟು ಪೋಸ್ಟಿಂಗ್ಗಳು ಮಾಡ್ಕೊಂಡಿದ್ದಾರೆ. CL7 CL9ಗೆ ಲೂಟಿ ಮಾಡ್ಕಿದ್ದಾರೆ. ಒಂದು ಲೈಸೆನ್ಸ್ ತಗೊಳ್ಳೋಕ್ಕೆ 1 ಕೋಟಿ ಬೇಕಾದ್ರೆ ಏನದು 1 ಕೋಟಿ ಲೈಸೆನ್ಸ್ ತಗೊಳ್ಳ. ಅವನು ಬಾರ್ ಮಾಲೀಕ ಇದನ್ನಲ್ಲ, ಸಣ್ಣ ಪುಟ್ಟವ್ರು ಯಾರು ಅದು ಲೈಸೆನ್ಸ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ವೇಳೆ ಅವನು ಕಾನೂನು ರೀತಿಯಲ್ಲಿ ಹೋದರೆ ಆತನಿಗೆ ಹಲವಾರು ಕಾನೂನಿನ ತೊಡಕುಗಳನ್ನು ಕೊಡುವ ಮುಖಾಂತರ ಅದನ್ನ ತಡೆ ಹಿಡಿತಾರೆ. ಒಟ್ಟಾರೆ ಇಲ್ಲಿ ಹಗರಣ ಆಗಿರೋದು ನಿಜ. ಮತ್ತು ನೋಡಿ, ಮುಖ್ಯಮಂತ್ರಿಗಳು ಅವತ್ತು ಪ್ರಧಾನಮಂತ್ರಿಗಳು ನಿಮಗೆ ಚುನಾವಣೆಗಳಲ್ಲಿ ಪ್ರಸ್ತಾಪವನ್ನು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಚುನಾವಣೆಗಳ ಅಬಕಾರಿ ಇಲಾಖೆ ಕಿಕ್ ಬ್ಯಾಕ್ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಅವತ್ತು ದಿನದಲ್ಲೇ ಈ ತಿಮ್ಮಾಪುರ ಕರೆದು ಬುದ್ಧಿ ನೋಡಿಕೊಂಡು ಹೇಳಿದರೆ ಅವತ್ತು ಬಹುಶಃ ಈ ಥರದ ಸಮಸ್ಯೆ ಆಗ್ತಿರ್ಲಿಲ್ಲ. ನಿಮ್ಮ ಇಡೀ ಇಲಾಖೆ ಎಲ್ಲ ಇಲಾಖೆ ಅವ್ರವ್ರ ಮಕ್ಕಳುಗಳು ಹ್ಯಾಂಡಲ್ ಮಾಡ್ತಾರೆ ರೀ. ನಿಮಗೆ ಗೊತ್ತಿರಲಿ, ಈಗ KJ ಜಾರ್ಜ್ ಇಲಾಖೆಯಲ್ಲಿ ಯಾರು ಹ್ಯಾಂಡಲ್ ಮಾಡ್ತಾರೆ? ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಯಾರು ಹ್ಯಾಂಡಲ್ ಮಾಡ್ತಾರೆ? ಅವ್ರ ಮಗನ ಮೇಲೆ ಆರೋಪ ಇದೆ. ಯಾರು? ರಾಣಾ ಮೇಲೆ ಆರೋಪ ಇರ್ತಕ್ಕಂಥದ್ದು. ಇನ್ನು ಎಲ್ಲ ಯಾರೆಲ್ಲ ಹೇಳ್ತಾರೆ, ಅವ್ರ ತಮ್ಮಂದಿರು, ಅಣ್ಣಂದಿರು, ಅವರ ಫ್ಯಾಮಿಲಿಯವರು, ತಂಗಡಿಗೆ ಬಂದರೆ ಅವರ ಫ್ಯಾಮಿಲಿಯವರು ಆರೋಪ ಇರುತ್ತೆ. ಎಲ್ಲ ಸರ್ಕಾರಗಳಲ್ಲೂ ಎಲ್ಲ ಇದರಲ್ಲಿತ್ತು. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದೆ. ಯಾರು ರೂಲ್ ಮಾಡಿದಾರೆ? ಇಡೀ ಸೂಪರ್ CM ಆಗಿದ್ದು ವಿಜೇಂದ್ರ ಅವರು. ಇವತ್ತು ಅವ್ರು ಇನ್ನೊಬ್ಬರು ಈಗ ಹಾಲಿ CM ಅವ್ರ ಮಗ ಸೂಪರ್ CM ಅಂತ ಹೇಳ್ತಾರೆ. ಇದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರೋದು ನಿಜ. BJP ಹೆಂಗೆ ಒಗ್ಗಟ್ಟಾಗಿ ಅದನ್ನ ವಿರೋಧಿಸುತ್ತೆ? ಮತ್ತೆ ಅವ್ರಿಗೂ ಒಂದು ಅನಿವಾರ್ಯ ಈ ಜೀವರಾಂಜಿ ವಿರುದ್ಧ ಖಂಡನ ನಿರ್ಣಯ ಬಿಲ್ ಪಾಸ್ ಮಾಡಿದ ರೀತಿಯಲ್ಲಿ ನೋಡ್ಕೋಬೇಕು ಅವರಿಗೆ. ಸೊ ಆ ನಿಟ್ಟಲ್ಲಿ ಇಷ್ಟು ದಿನ ನಾವು ಅವ್ರಿಗೆ ಅಸ್ತ್ರ ಸಿಕ್ಕಿದ್ದನ್ನ ಎಷ್ಟು ಪ್ರಬಲವಾಗಿ ಬಳಸ್ಕೊಂಡು, ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು ಅನ್ನೋದಕ್ಕೆ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಬಟ್ ಈಗ ಅನಿವಾರ್ಯ ಪರಿಸ್ಥಿತಿ ಬಂದಿರೋದ್ರಿಂದ ಈಗ ಈಶ್ವರಪ್ಪನ ಉದಾಹರಣೆ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಸಚಿವರ ಉದಾಹರಣೆ ಕೊಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲೂ ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡಿದ್ವಿ ಅಂತ. ಇದು ಈಶ್ವರಪ್ಪ ಪ್ರಕರಣ ಬೇರೆ ಇರ್ತದೆ. ಸಂತೋಷ್ ಅಂತ ಹೇಳ್ತಕ್ಕಂಥವ್ರು ಅವ್ರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ದುಡ್ಡು ತಗೊಂಡ್ರು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಕೇಸ್ ಇರ್ತಕ್ಕಂಥದ್ದು. ಇನ್ನು ಈಗ ಆಯಿತು, ನಿಮಗೆ ಗೋಪಾಲಯ್ಯ ಮೇಲೆ ಗಂಭೀರ ಆರೋಪ ಬಂತು, ಆಡಿಯೋಗಳು ರಿಲೀಸ್ ಆದವು, ದಾಖಲೆಗಳದು ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಹೋಯ್ತು, ಎಲ್ಲ ಆಯ್ತು, ರಾಜೀನಾಮೆ ತೆಗೆದುಕೊಂಡ್ರ. ಮತ್ತು CC ಪಾಟೀಲ್ ಮೇಲೆ ಇಲಾಖೆ ಅವ್ರ ಕೈಲಿತ್ತು, ಆಗೇನು ರಾಜೀನಾಮೆ ತಗೊಂಡ್ರ. ನಾಗೇಶ್ ಮೇಲೆ ಗಂಭೀರ ಆರೋಪ ತಗೊಂಡ್ರು, ಬೇರೆ ಇಶ್ಯೂಸ್ ಇಟ್ಕೊಂಡು ಲಾಸ್ಟ್ಗೆ ಪ್ರೈಮ್ ಮಿನಿಸ್ಟ್ರು ಇಂಟರ್ಫಿಯರ್ ಆಗಿ ಅವನ್ನ ರಿಸೈನ್ ಮಾಡಿ ಅಂತ ತೆಗೆದಾಕಿ ಅಂತ ಹೇಳಿ ನಂತರ ಅವ್ರನ್ನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಡಿದ್ರು. ಅದು ಕೂಡ ಹುಲ್ಲುಗಾಲು ಅಂತ ಇರ್ತಕ್ಕಂಥದ್ದು. ನೋಡಿ, ಎಲ್ಲರೂ ಮಾತಾಡ್ತಾರೆ ಆಯಿತಾ. ಪುಸ್ತಕದ ಬದನೆಕಾಯಿ ನೋಡೋಕ್ಕೆ ಚಂದ ಆಯಿತಾ,
ತಿನ್ನಕ್ಕಾಗಲ್ಲ. ಎಲ್ಲ ಸರ್ಕಾರಗಳಿದ್ದಾಗ ಅಬಕಾರಿ ಇಲಾಖೆ ಯಾರೆಲ್ಲ ಮಂತ್ರಿ ಇರ್ತಾರೆ ಎಲ್ಲ ಲೂಟಿ ಮಾಡ್ತಾರೆ, ಅದಕ್ಕೆ ಸಾಕ್ಷಿಗಳಿರಲ್ಲ. ಅದು ಸರ್ವೇ ನಾಟ್ ಓನ್ಲಿ ಅಬಕಾರಿ, ಎಲ್ಲ ಇಲಾಖೆಗಳಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಈ ರಾಜ್ಯದಲ್ಲಿ ಇಲ್ಲ, ಯಾವುದೇ ಇಲಾಖೆಯಲ್ಲೂ ಇಲ್ಲ. ಕಂದಾಯ ಇಲಾಖೆ ಬಂತು, ಕಂದಾಯ ಇಲಾಖೆಯಲ್ಲಿ ಎಲ್ಲ ಹೇಳ್ತಾರೆ ಕೃಷ್ಣ ಬೈರೇಗೌಡರು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರೆ. ಪಾಪ ಅವ್ರ ಮೇಲೂ ಕೂಡ ಆರೋಪವನ್ನು ಮಾಡ್ತಾರೆ. ಅವರ ತಮ್ಮ ಚೋಡೇಗೌಡರು ಇದ್ದಾರೆ, ಇನ್ಯಾರು ಅವ್ರ ಜೊತೆ ಏಜೆಂಟ್ಗಳಿದ್ದಾರೆ, ಜೊತೆ ಇದ್ದಾರೆಲ್ಲ ಲೂಟಿ ಮಾಡ್ತಾರೆ ಕಂದಾಯ ಇಲಾಖೆಯಲ್ಲಿ ಅಂತ ಹೇಳ್ತಾರೆ. ಪಾಪ ಅವ್ರ ಮೇಲೆ ಹಿಂಗೆ ಆರೋಪಗಳಿರ್ತಕ್ಕಂಥದ್ದು ಅದು ಹೇಳೋಕ್ಕಾಗಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರು ಈಸ್ ಎ ವೆರಿ ಗುಡ್ ಮಿನಿಸ್ಟರ್, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ತುಂಬ ಜನ ಹೇಳ್ತಾರೆ ಇಲ್ಲ ಅವರು ಕರಪ್ಷನ್ ಮಾಡ್ತಾರೆ, ತುಂಬ ಸ್ಟಾರ್ಟಪ್ಸ್ಗಳಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ ಗಂಭೀರ ಆರೋಪಗಳಿರ್ತಕ್ಕಂಥದ್ದು. ಅದಕ್ಕೆ ಯಾವುದಕ್ಕೂ ಕೂಡ ಸಾಕ್ಷಿ ಇಲ್ಲ. ಈಗ ಎಲ್ಲರ ಮೇಲೆ ಆರೋಪ ಇರ್ತಕ್ಕಂಥದ್ದು, ಯಾರ ಮೇಲೆ ಆರೋಪ ಇಲ್ಲ. ಹಿಂದೆ ಅಶೋಕ್ ರವರು ಕಂದಾಯ ಸಚಿವರಾಗಿದ್ರಲ್ಲ, ಅವರ ಶೃಂಗೇರಿ ಅವರ PA ಓಪನ್ ಆಗಿ ತಹಸೀಲ್ದಾರ್ಗೆ ಡೀಲ್ ಮಾಡೋದಿತ್ತು. ಅವತ್ತು ಅಶೋಕ್ ಅವರು ರಾಜೀನಾಮೆ ಕೊಟ್ರ. ಇವತ್ತು ಇದೇ ಅಶೋಕ್ ರವರು ಇವತ್ತು ತಿಮ್ಮಾಪುರ ರಾಜೀನಾಮೆ ಕೇಳ್ತಾರೆ, ಅವತ್ತು ಅಶೋಕ್ ರವರು ರಾಜೀನಾಮೆಯನ್ನು ಕೊಟ್ರ. ಸರಿ, ಅವತ್ತು ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರ ಮೇಲೆ ಗಂಭೀರ ಆರೋಪ ಇತ್ತು, ಯಡಿಯೂರಪ್ಪನ ಮಗ ಕರಪ್ಷನ್ ಮಾಡ್ತಾರೆ, ರಾಜೀನಾಮೆಯನ್ನು ಕೊಟ್ರ. ಯಡಿಯೂರಪ್ಪ PA ಉಮೇಶ್ ಅವರು ಸೇರಿದಂತೆ ಎಲ್ಲರ ಮೇಲೂ ಕೂಡ ಇನ್ಕಮ್ ಟ್ಯಾಕ್ಸ್ ದಾಳಿ ಆಯಿತು. ಇನ್ಕಮ್ ಟ್ಯಾಕ್ಸ್ ದಾಳಿ ಆದಮೇಲೆ ಅವ್ರೇನು ರಾಜೀನಾಮೆ ಕೊಟ್ರ. ಇವೆಲ್ಲವೂ ಏನಂತ ಹೇಳಿದ್ರೆ ಅವರವರ ಹೈಕಮಾಂಡ್ನ ಮೆಚ್ಚಂಥದ್ದು ಮತ್ತು ಬೇರೆ ಬೇರೆ ಅನುಕೂಲ ರೀತಿಯಲ್ಲಿ ನಡ್ತಕ್ಕಂಥದ್ದು. ಇದು ಮನ್ರೇಗಾ ನಿರ್ಣಯನ ತಪ್ಪಿಸೋಕ್ಕಾಗಲ್ಲ, ಅವ್ರು ನಿರ್ಣಯವನ್ನು ಮಾಡೇ ಮಾಡ್ತಾರೆ. ಆ ಮುಖಾಂತರ ಒಂದು ರಾಜಕೀಯ ಪಕ್ಷವಾಗಿ ಅವರು ಹೋರಾಟವನ್ನು ಮಾಡ್ತಿದ್ದಾರೆ, ಅಟೆನ್ಷನ್ ಅನ್ನು ಗ್ರಾಬ್ ಮಾಡ್ತಿದ್ದಾರೆ ಅಷ್ಟೇ. ಡೈವರ್ಟ್ ಮಾಡಕ್ಕೆ ಇಶ್ಯೂನ Yes, ಟ್ರೈ of course. ಮಾಡ್ತಿದ್ದಾರೆ. ಇವ ಸದನದಲ್ಲಿ ಏನಾಗುತ್ತೆ ಆಮೇಲೆ Of course. ನೋಡೋಣ ಮುಂದಿನ ಸತಿ.